ನಮಸ್ಕಾರ ಮಕ್ಕಳೇ. ಪುಟ್ಟ ಪುಟ್ಟ ಮಕ್ಕಳಿಗೆ ಪುಟ್ಟ ಪುಟ್ಟ ಕಥೆಗಳ ಸರಮಾಲೆಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ಅವಧೂತನ ಗುರುಗಳು ಯಾರು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾ ಎರಡು ಪುಟ್ಟ ಪುಟ್ಟ ಕವನ ಹೇಳ್ತೀನಿ. ರೆಡಿನಾ ನೀವೆಲ್ಲ? ಏರುವನು ರವಿ ಏರುವನು, ಬಾನೊಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನು ಇರಬೇಕು ಎಂಬ ಮಾತನು ಸಾರುವನು. ಯಾರು ಈ ಕವನದಲ್ಲಿ? ಯಾರಿಗೆ ಹೇಳ್ತಾ ಇದ್ದಾರೆ? ಇನ್ನೊಂದ್ಸಲ ಹೇಳ, ಇನ್ನೊಂದ್ಸಲ ಯೋಚನೆ ಮಾಡ್ಬೇಕು ನೀವೆಲ್ಲ ಮಕ್ಕಳು. ಏರುವನು ರವಿ ಏರುವನು, ಬಾನೊಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನು ಇರಬೇಕು ಎಂಬ ಮಾತನು ಸಾರುವನು. ನಿಮಗೆಲ್ಲ ಗೊತ್ತಾಯ್ತು. ರವಿ ಅಂದಾಗೆ ಗೊತ್ತಾಯ್ತು ನಿಮಗೆ, ಬಾನು ಅಂದಾಗೆ ಗೊತ್ತಾಯ್ತು. ಯಾರು? ಸೂರ್ಯ. ಸೂರ್ಯನಿಗೆ ರವಿ ಅಂತ ಹೇಳ್ತಾರೆ ಅಲ್ವಾ? ಸೂರ್ಯ ಇವತ್ತಿನ ಅವಧೂತನ ಗುರುಗಳು. ಇನ್ನೊಬ್ರು ಹೇಳ್ತೀನಿ, ಇನ್ನೊಂದು ಕವನ ಹೇಳ್ತೀನಿ. ಚಂದ ಮಾಮ ಓಡಿ ಬಾ. ಎಲ್ಲಿದ್ದಾನೆ ಚಂದಮಾಮ? ಇಲ್ಲಿದ್ದಾನ? ಅಲ್ಲಿದ್ದಾನೆ. ಚಂದ ಮಾಮ ಓಡಿ ಬಾ, ಚಂದದಿಂದ ಆಡಿ ಬಾ, ಅತ್ತರೆ ನೀನು ಅಳುತ್ತೀನಿ, ನಕ್ಕರೆ ನೀನು ನಗುತ್ತೀನಿ. ಚಂದಮಾಮನ ಕರೀತಾರಲ್ಲ ಮಕ್ಕಳು. ಆ ಚಂದ್ರ, ಈ ಸೂರ್ಯ ಇಬ್ರು ಅವಧೂತನ ಗುರುಗಳು. ಕವನ ಚೆನ್ನಾಗಿತ್ತಾ? ನೀವು ಕಲಿಬೇಕು ಕವನ ಎಲ್ಲ ಅಲ್ವಾ? ಅವಧೂತನ ಮುಂದೆ ರಾಜ ಕೂತಿದ್ದಾನೆ. ಅವಧೂತ ಹೇಳ್ತಾನೆ, ನನ್ನ ಮುಂದಿನ ಗುರುಗಳು ಸೂರ್ಯ ಮತ್ತೆ ಚಂದ್ರ. ರಾಜ ಕೇಳ್ತಾನೆ, ಸೂರ್ಯನಿಂದ ಏನು ಕಲ್ತಿ ಪಾಠ? ಚಂದ್ರನಿಂದ ಏನು ಕಲ್ತಿ? ತಾಳಪ್ಪ ತಾಳು, ಹೇಳ್ತೀನಿ ತಾಳು. ಸೂರ್ಯನ ದಿನ ನೋಡ್ತೀಯ, ಎಲ್ಲಿರ್ತಾನೆ? ಆಕಾಶದಲ್ಲಿರ್ತಾನೆ. ಯಾವಾಗ ಕಾಣ್ತಾನೆ? ಬೆಳಗ್ಗೆ ಹೊತ್ತು ಕಾಣ್ತಾನೆ. ಚಂದ್ರ ಎಲ್ಲಿರ್ತಾನೆ? ಅವನು ಆಕಾಶದಲ್ಲಿರ್ತಾನೆ. ಯಾವಾಗ ಕಾಣ್ತಾನೆ? ರಾತ್ರಿ ಹೊತ್ತು ಕಾಣ್ತಾನೆ. ಅಲ್ಲಿಗೆ ಹಗಲಿನ ಹೊತ್ತಿನಲ್ಲಿ ಸೂರ್ಯ ಬೆಳಕು ಕೊಡ್ತಾನೆ, ರಾತ್ರಿಯ ಹೊತ್ತಿನಲ್ಲಿ ಚಂದ್ರ ಬೆಳಕು ಕೊಡ್ತಾನೆ. ಆದರೆ ಚಂದ್ರನ ಬೆಳಕು ಸ್ವಲ್ಪ 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 ದಿನ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೂರ್ಯನ ಬೆಳಕು ಆಗಿರುತ್ತಾ? ದಿನ ಸ್ವಲ್ಪ ಕೊಡ್ತಾನೆ ಬೆಳಕು ಸೂರ್ಯ? ಇಲ್ಲ, ಪ್ರತಿದಿನನೂ ಒಂದೇ ರೀತಿಯಾಗಿ ಬೆಳಕನ್ನು ಕೊಡ್ತಾನ ಸೂರ್ಯ ಅಲ್ವಾ? ಸರಿಯಪ್ಪ. ಸೂರ್ಯ ನೀ ನೋಡಿಯಲ್ಲ ರಾಜ, ಆ ಸೂರ್ಯ ಭೂಮಿ ಸುತ್ತ ತಿರುಗತ್ತೋ, ಭೂಮಿ ಸೂರ್ಯನ ಸುತ್ತ ತಿರುಗತ್ತೋ? ಅವ ರಾಜ ಹೇಳ್ತಾನೆ, ಸೂರ್ಯ ಇದ್ದಲ್ಲೇ ಇರ್ತಾನೆ, ಅವನೇನು ಎಲ್ಲೂ ತಿರುಗಲ್ಲ. ಸೌರಮಂಡಲದಲ್ಲಿ ಸೂರ್ಯ ಅಲ್ಲೇ ಇರ್ತಾನೆ. ಆದರೆ ಈ ಭೂಮಿ ಇದೆಲ್ಲ, ಇದು ತನ್ನ ಸುತ್ತ ತಿರುಗ್ತಾ 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 ಸೂರ್ಯನ ಸುತ್ತನೂ ಹೀಗೆ ತಿರ್ಕೊಂಡು ಬರುತ್ತಪ್ಪ ಅಲ್ವಾ? ಸೂರ್ಯ ಎಲ್ಲೂ ಹೋಗಲ್ಲ, ಎಲ್ಲೂ ತಿರುಗಲ್ಲ. ಆದರೆ ಈ ಭೂಮಿಗೆ ಬೆಳಕು ಬೀಳಬೇಕು ಅಂದರೆ ಭೂಮಿನೇ ತಾನು ತಿರುಗ್ತಾ 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 ಸೂರ್ಯನ ಸುತ್ತ ತಿರುಗತ್ತೆ. ಇದು ನಿನಗೆ ಗೊತ್ತಿದೆ ಅಲ್ವೇನಪ್ಪ? ಆದರೆ ನಮಗೆ ಹೇಗೆ ಕಾಣುತ್ತೆ? ಸೂರ್ಯ ಹುಡ್ತಾನೆ, ಮುಳುಗ್ತಾನೆ, ಪೂರ್ವದಲ್ಲಿ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನಮಗೆ ಗೊತ್ತಾಗತ್ತೆ. ಅವಾಗ ಏನಾಗುತ್ತೆ? ಸೂರ್ಯ ಹುಟ್ಟೋಬೇಕಾದ್ರೆ ಕೆಂಪುಗೆ ದೊಡ್ಡ ಕಾಣ್ತಾನೆ ಈ ಭೂಮಿಗೆ, ಮುಳುಗೋಬೇಕಾದ್ರೂ ಅಷ್ಟೇ ಕೆಂಪುಗೆ ದೊಡ್ಡ ಕಾಣ್ತಾನೆ. ಆದರೆ ಅವನ ಮೇಲೆ ಬಂದಿರ್ತಾನಲ್ಲ ಅವಾಗ ಸಣ್ಣ ಕಾಣ್ತಾನೆ. ಅದೇ ಏರಿದವನು ಚಿಕ್ಕವನು ಇರಬೇಕು ಎಂಬ ಮಾತನ್ನು ಸಾರುವನು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಸೂರ್ಯ ಮೇಲಕ್ಕೆ ಹೋದಾಗ ಚಿಕ್ಕ ಕಾಣ್ತಾನೆ ಅಲ್ವಾ? ಆದರೆ ಸೂರ್ಯ ಅವನು ಚಿಕ್ಕದು ಆಗಲ್ಲ, ದೊಡ್ಡದು ಆಗಲ್ಲ. ಯಾವುದು? ಭೂಮಿ ತಿರುಗ್ತಾ 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 ಸೂರ್ಯನ ಹತ್ರ ಬಂದಾಗ ಅಲ್ವಾ, ಆವಾಗ ಹುಟ್ಟದಂಗೆ ಕಾಣ್ತಾನೆ, ದೊಡ್ಡದಾಗಿ ಕಾಣ್ತಾನೆ. ತಿರುಗ್ತಾ ತಿರುಗ್ತಾ ದೂರ ಹೋದಂಗೂ ಸೂರ್ಯ ಮೇಲೆ ಹೋದಂಗೆ ಕಾಣುತ್ತೆ. ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ. ಮತ್ತು ಸಂಜೆ ಅಷ್ಟೊತ್ತಿಗೆ ಭೂಮಿ ಪೂರ್ತಿ ತಿರುಗ್ತು ಅಂದರೆ
ಅಲ್ಲಿ ಕತ್ತಲಾಗತ್ತೆ. ಆಗ ಭೂಮಿಯ ಇನ್ನೊಂದು ಭಾಗದ ಜನಗಳಿಗೆ ಬೆಳಕಾಗತ್ತೆ. ಇದು ವಿಜ್ಞಾನದಲ್ಲಿ ಹೇಳ್ತಾರಲ್ವಾ. ಹಾಗೆ ಸೂರ್ಯ ಒಬ್ರಿಗೆ ಕತ್ಲು ಕೊಟ್ಟ, ಒಬ್ರಿಗೆ ಬೆಳಕು ಕೊಟ್ಟ ಅನ್ನೋದು ಏನೂ ಇಲ್ಲ. ಸೂರ್ಯ ಒಂದೇ ರೀತಿಯಲ್ಲಿ ಎಲ್ರಿಗೂ ಬೆಳಕು ಕೊಡ್ತಾನೆ. ಆದರೆ ಭೂಮಿ ತಿರುಗೋದ್ರಿಂದ ಹಗಲು ರಾತ್ರಿ ಆಗತ್ತೆ. ಇದರೊಳಗೆ ನಾನು ಏನು ಕಲಿತೆ ಗೊತ್ತಾ ಸೂರ್ಯನಿಂದ? ದೇವರು ಅಷ್ಟೇ ಒಬ್ರಿಗೆ ಕಷ್ಟ ಕೊಡ್ತಾನೆ, ಒಬ್ರಿಗೆ ಸುಖ ಕೊಡ್ತಾನೆ ಅನ್ನೋದು ಏನೂ ಇಲ್ಲ. ದೇವರು ಇದ್ದ ಹಾಗೆ ಇರ್ತಾನೆ. ಸೂರ್ಯ ಹೇಗೆ ಒಂದು ಕಡೆ ಇರ್ತಾನೆ, ದೇವರು ಇದ್ದ ಹಾಗೆ ಇರ್ತಾನೆ. ಆದರೆ ಭೂಮಿ ತಿರುಗಿದಾಗ ಹಗಲು ರಾತ್ರಿ ಆದ ಹಾಗೆ ನಾವು ಮಾಡುವ ಕರ್ಮಗಳ ಅನುಸಾರವಾಗಿ ನಾವು ಮಾಡೋ ಕೆಲಸದಿಂದ ನಮಗೆ ಸುಖ ದುಃಖ ಆಗತ್ತೆ. ಹಗಲು ರಾತ್ರಿ ಹೇಗಾಗತ್ತೋ, ಭೂಮಿ ತಿರುಗೋದ್ರಿಂದ ಹಗಲು ರಾತ್ರಿ ಹೇಗಾಗುತ್ತೋ ಹಾಗೆ ನಾವು ಮಾಡೋ ಕೆಲಸದಿಂದ ನಮಗೆ ಸುಖನೂ ಆಗತ್ತೆ, ದುಃಖನೂ ಆಗತ್ತೆ ಅಂತ ಆ ಸೂರ್ಯನಿಂದ ಕಲಿತೆ. ಇನ್ನು ಚಂದ್ರ ಏನಪ್ಪ ಅಂದರೆ, ಅದು ಚಂದ್ರನೂ ಅಷ್ಟೇ. ಚಂದ್ರ ಇಲ್ಲಿ ಭೂಮಿ ಇರುತ್ತೆ, ಚಂದ್ರ ಹೀಗೆ ತಿರುಗ್ತಾ ಹೋಗ್ತಾನೆ. ತನ್ನಷ್ಟೇ ತಾನು ತಿರುಗ್ತಾ ಭೂಮಿ ಸುತ್ತ ಚಂದ್ರ ತಿರುಗ್ತಾನೆ ಅಲ್ವಾ. ಅವಾಗ ಏನಾಗುತ್ತೆ, ಚಂದ್ರ ಸ್ವಲ್ಪ ಕಾಣ್ತಾನೆ. ಇವತ್ತು ಪಾಡ್ಯ ಅಲ್ವಾ, ಪಾಡ್ಯದಿಂದ ಸ್ವಲ್ಪ ಬೆಳೀತಾ ಹೋಗ್ತಾನೆ. ಎಲ್ಲಿವರೆಗೂ? ಹುಣ್ಣಿಮೆ ತನಕ ಬೆಳೀತಾನೆ. ಹುಣ್ಣಿಮೆ ಬಂತು ಅಂದರೆ ಚಂದ್ರ ದುಂಡಿಗೆ ಆಕಾಶದಲ್ಲಿ ಕಾಣ್ತಾನೆ, ದೊಡ್ಡ ಕಾಣ್ತಾನೆ. ಮತ್ತೆ 15 ದಿವಸ ತಿರುಗ್ತಾ ಏನಾಗ್ತಾನೆ, ಭೂಮಿ ಸುತ್ತ ತಿರುಗ್ತಾ ಸಣ್ಣಗಾಗ್ತಾ ಬಂದು ಆಮೇಲೆ ಅಮಾವಾಸ್ಯೆ ದಿವಸ ಕಾಣೋದೇ ಇಲ್ಲ ಚಂದ್ರನಿಂದ ನಾ ಏನು ಕಲಿತೆ ಅಂದರೆ, ನಾವು ಅಷ್ಟೇ ಹುಟ್ಟುತ್ತೀವಿ, ಬೆಳಿತೀವಿ, ಯೌವನಕ್ಕೆ ಬರ್ತೀವಿ, ಮುದುಕರಾಗ್ತೀವಿ, ಒಂದಿನ ನಾವು ಸಾಯ್ತೀವಿ. ಅಂದರೆ ನಾವು ಹೊರಟೋಗ್ಬಿಡ್ತೀವಿ. ಮತ್ತೆ ನಾವು ಹುಡ್ತೀವಿ, ಮತ್ತೆ ಬೆಳಿತೀವಿ, ಮಕ್ಕಳಾಗ್ತೀವಿ, ದೊಡ್ಡವರಾಗ್ತೀವಿ, ಮುದುಕರಾಗ್ತೀವಿ, ಮತ್ತೆ ಆ ದೇಹವನ್ನು ಬಿಟ್ಟು ಹೊರಟೋಗ್ತೀವಿ. ಹುಟ್ಟು ಸಾವು ಅಂದರೆ ಏನು ಅನ್ನೋದನ್ನು ನಾನು ಚಂದ್ರನಿಂದ ಕಲಿತೆ. ಅಬ್ಬಾ, ಎಷ್ಟು ನೀತಿ ಅಲ್ವಾ. ಸೂರ್ಯನಿಂದ ಏನು ನೀತಿ, ಚಂದ್ರನಿಂದ ಏನು ನೀತಿ. ಹಗಲು ರಾತ್ರಿ ಅನ್ನೋ ಸುಖ ದುಃಖ ಬರೋದು ನಾವು ಮಾಡೋ ಕೆಲಸದಿಂದ. ಆಮೇಲೆ ಹುಟ್ಟು ಸಾವು ಬರೋದು, ಹುಟ್ಟುತ್ತೀವಿ ಮತ್ತೆ ಸಾಯ್ತೀವಿ ಅನ್ನೋದು. ಚಂದ್ರ ಹೇಗೆ ಹುಡ್ತಾನೆ, ಮತ್ತೆ ಬೆಳಿತಾನೆ, ಮತ್ತೆ ಹೇಗೆ ಮುಳುಗೋಗ್ತಾನೆ, ಅದೇ ರೀತಿ ನಾವು ಮತ್ತೆ ಹುಡ್ತಿರ್ತೀವಿ, ಮತ್ತೆ ಸಾಯ್ತಿರ್ತೀವಿ ಅನ್ನೋದನ್ನು ಚಂದ್ರನಿಂದ ಕಲಿತೆ ಅಂತ ಅವಧೂತ ಹೇಳ್ತಾನೆ. ರಾಜನ್ ತುಂಬ ಸಂತೋಷ ಆಗುತ್ತೆ. ಅಪ್ಪ, ಸೂರ್ಯ ಚಂದ್ರನಿಂದನೂ ಇಷ್ಟೊಂದು ಪಾಠ ಕಲಿಬೋದಾ? ಅಷ್ಟೇ ಅಲ್ಲ ರಾಜ, ಮಕ್ಕಳಿಗೂ ನೀತಿ ಇದೆ. ಮಕ್ಕಳೇ, ನಿಮಗೇನು ನೀತಿ ಗೊತ್ತಾ? ಸೂರ್ಯ ಹುಟ್ಟಿದಾಗ ದೊಡ್ಡಗಿದ್ದ, ಕೆಂಪುಗೆ. ಆದರೆ ಅವನು ಮೇಲೆ ಬಂದಾಗ, ಭೂಮಿಗೆ ಹತ್ತಿರ ಬಂದಾಗ ದೊಡ್ಡ ಕಾಣ್ತಾನೆ. ಭೂಮಿ ದೂರ ಹೋದಾಗ ಮೇಲೂ ಕಾಣ್ತಾನೆ. ತುಂಬ ಬಿಸಿಲು ಕೊಡ್ತಾನೆ. ಆದರೆ ಆ ಬಿಸಿಲು ಎಲ್ರಿಗೂ ಬೇಕು ಅಲ್ವಾ? ಬಿಸಿಲಿದ್ರೇ ಅಲ್ವಾ ಸಸ್ಯಗಳು ಬೆಳೆಯೋದು, ಪ್ರಾಣಿಗಳು ಬದುಕಲಿಕ್ಕೆ, ಮನುಷ್ಯರು ಬದುಕಲಿಕ್ಕೆ, ಪಕ್ಷಿಗಳು ಬದುಕಲಿಕ್ಕೆ. ಎಲ್ಲರಿಗೂ ಆ ಬೆಳಕು ಬೇಕು. ಎಲ್ರಿಗೂ ಉಪಕಾರ ಮಾಡ್ತಾನೆ. ಆದರೆ ಅವನೇನಾರ ಅಹಂಕಾರ ಪಡ್ತಾನ? ಸೂರ್ಯ ಎಂದೂ ಅಹಂಕಾರ ಪಡಲ್ಲ, ಎಂದೂ ಸೋಮಾರಿ ಆಗಲ್ಲ. ಪ್ರತಿದಿನ ಬರ್ತಾನೆ, ಪ್ರತಿದಿನ ಕೆಲಸ ಮಾಡ್ತಾನೆ ಸೂರ್ಯ ಅಲ್ವಾ? ಹಾಗೆ ಮಕ್ಕಳೇ, ನೀವು ಅಷ್ಟೇ. ನೀವು ಬೆಳೀತಾ ಎಲ್ರಿಗೂ ಉಪಕಾರ ಮಾಡ್ತಾ ಬೆಳಿಬೇಕು. ಮತ್ತು ನಾನು ಚೆನ್ನಾಗೆ ಉಪಕಾರ ಮಾಡ್ತೀನಿ, ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಜಂಬ ಪಡಬಾರ್ದು. ಪ್ರೀತಿಯಿಂದ ಇರಬೇಕು ಎಲ್ಲರ ಜೊತೆ. ಮತ್ತು ಸಣ್ಣವನಿರಬೇಕು ಅನ್ನೋ ಹಾಗೆ ನೀವು ಎಷ್ಟು ಬೆಳಿತೀರೋ, ಎಷ್ಟು ವಿದ್ಯೆ ಕಲಿತೀರೋ ಅಷ್ಟು ವಿನಯದಿಂದ ನೀವು ಇರಬೇಕು. ಅವಾಗ ಏನಾಗುತ್ತೆ, ಎಲ್ರಿಗೂ ಉಪಕಾರಿಗಳಾಗಿ ನೀವು ಬದುಕ್ತೀರಾ. ಇದು ಸೂರ್ಯನಿಂದ ಕಲ್ತ್ರಿ. ಚಂದ್ರನಿಂದ ಏನು ಕಲ್ತ್ರಿ? ಚಂದಮಾಮ ಓಡಿ ಬಾ ಅಂತ ನೀವು ಹೇಳಿದ್ರಲ್ಲ, ಚಂದಮಾಮ, ದೊಡ್ಡ ಚಂದಮಾಮ ಎಷ್ಟು ನಗ್ನಗ್ತಾ ಇರ್ತಾನೆ. ಎಲ್ರಿಗೂ ಇಷ್ಟ ಚಂದಮಾಮ ಅಂದರೆ. ಅದಕ್ಕೆ ಮಾಮ ಅಂತ ಕರೆಯೋದು ಚಂದ್ರನ್ನ. ಇಲ್ಲ ಸೂರ್ಯ ಅಂತೀವಿ, ಸೂರ್ಯ ಮಾಮ ಅಂತೀವಾ? ಅನ್ನಲ್ಲ. ಚಂದ್ರನ್ ಯಾಕೆ ಮಾಮ ಅಂತೀವಿ? ಅವ್ನು ಯಾವಾಗಲೂ ನಗ್ನಾಗ್ತಾ ಇರ್ತಾನೆ. ಬೆಳೀತಾ ತುಂಬ ಬೆಳಕು ಕೊಡ್ತಾನೆ, ತುಂಬ ತಣ್ಣಗಿರ್ತಾನೆ, ಸಿಟ್ಟೆಲ್ಲ ಮಾಡಲ್ಲ ಚಂದ್ರ. ಯಾವಾಗಲೂ ನಗ್ನಾಗ್ತಾ ಇರ್ತಾನೆ. ಅದಕ್ಕೆ ಎಲ್ರಿಗೂ ಅವನು ಚಂದಮಾಮ ಅಂತ ಕರೀತಾರೆ ಪ್ರೀತಿಯಿಂದ. ಹಾಗೆ ನೀವು ಅಷ್ಟೇ ಮಕ್ಕಳೇ, ಚಂದ್ರನಂಗೆ ನೀವು ಬೆಳೀತಿರಲ್ಲ, ಬೆಳೆಯೋಬೇಕಾದ್ರೆ ಸಿಟ್ಟೆಲ್ಲ ಮಾಡಬಾರ್ದು.
ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಎಲ್ಲರ ಹತ್ರನೂ ಸಂತೋಷದಿಂದ ನಗುಮುಖದಿಂದ ನೀವಿದ್ದರೆ ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಇದನ್ನು ಯಾರಿಂದ ಕಲ್ತ್ರಿ? ಚಂದ್ರನಿಂದ ಕಲ್ತ್ರಿ. ಹಾಗಾದರೆ ಅವಧೂತನ ಮುಂದಿನ ಗುರು ಯಾರು ಅಂತ ಮತ್ತೆ ಮುಂದಿನ ವಾರ ನಾವು ನೀವು ಸೇರ್ತೀವಲ್ಲ, ಆವಾಗ ಮತ್ತೆ ಆ ಗುರುಗಳ ಬಗ್ಗೆ ತಿಳ್ಕೊಳ್ಳೋಣಂತೆ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.